ಗೈಸ್, ಇವತ್ತು ನಾನು ಸುಂಡಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಚಿಕ್ಕ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಇದನ್ನು ಜಜ್ಜಿಬಿಟ್ಟು ಚೆನ್ನಾಗಿ ಬಾಡಿದ್ಮೇಲೆ ಕಾಯೆಲ್ಲ ರುಬ್ಬಿ ಹಾಕ್ತಿಲ್ಲ, ಹಸಿಮೆಣ್ಸಿನ್ಕಾಯಿ ಎರಡು ಹಾಕ್ತಾಯಿದ್ದೀನಿ. ಆಮೇಲೆ 2 ಟೊಮಾಟೊ ಹಾಕ್ತಾಯಿದ್ದೀನಿ. ಸುಮ್ಮನೆ ಗೊಜ್ಜು ಥರ ಮಾಡ್ತೀನಿ. ಇವತ್ತು ಸಾರು ಮಾಡೋಕ್ಕೆ ಸಾಕಾಗಲಿಲ್ಲ. ಟರ್ಮರಿಕ್ ಪೌಡರ್, ಟೀ ಪೌಡರ್ 1 ಸ್ಪೂನ್, ಪೌಡರ್ 1 ಸ್ಪೂನ್, ಸಾಲ್ಟ್ ಎಲ್ಲ ಹಾಕಿ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಇದು ಹುಣಸೆ ಹಣ್ಣು ನೆನೆಸ್ಬಿಟ್ಟು ಕಿವುಚ್ಬಿಟ್ಟು ಸ್ವಲ್ಪ ಹಾಕ್ತೀನಿ. ಇದು ಸುಂಡಕಾಯಿ ಗೊಜ್ಜು. ಕಾಯಿನ ರುಬ್ಬಿ ಹಾಕ್ತಿಲ್ಲ, ಹಂಗೆ ಗೊಜ್ಜು ಥರ ಮಾಡ್ತೀನಿ. ಇದು ಹುಣಸೆ ಹಣ್ಣು ಕಿವುಚ್ಬಿಟ್ಟು ನೋಡಿ, ಇದು ಒಂಥರ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಸುಂಡಕಾಯಿ ಇದ್ದರೆ ಈ ಥರ ಮಾಡ್ಕೋಬೋದು ನೀವು. ಗೊಜ್ಜು ಥರ ಚೆನ್ನಾಗಿರುತ್ತೆ. ಇದನ್ನು ಸುಂಡಕಾಯಿ ಗೊಜ್ಜು. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಮೇಲೆ, ಗಟ್ಟಿ ಆದಮೇಲೆ ಆಫ್ ಮಾಡಬೇಕಷ್ಟೆ. ಈಗ ಸುಂಡಕಾಯಿ ಗೊಜ್ಜು ರೆಡಿ ಆಯಿತು.